ರೋಡ್ ಮಾಡೋವಂಥವ್ರು ಮೂಡಿ ಮಾಡ್ಬೇಕಾಯ್ತು ಫುಟ್ಪಾತ್ ರೋಡು. ಬಟ್ ಮಾಡಿರೋದು ಪಟ್ಟಣ ಪಂಚಾಯತಿಯಿಂದ. ಇದು ಮಾಡಿರೋದು ಸಾರ್ವಜನಿಕ ದುಡ್ಡಲ್ಲಿ. ನಾವೇನು ಟ್ಯಾಕ್ಸ್ ಕೊಟ್ಟಿರ್ತೀವೋ ಆ ದುಡ್ಡಲ್ಲಿ, ಆ ದುಡ್ಡು ರಿಕವರಿ ಆಗಬೇಕು. ಇವರು ಓನರ್ ಮುಖಾಂತರ ಮಾಡ್ತಾರೋ ಇಲ್ಲ ಮಾಡಿಸೋ ಮುಖಾಂತರ ಮಾಡ್ತಾರೋ ಗೊತ್ತಿಲ್ಲ. ಇಂಜಿನಿಯರು 5 ಕೋಟಿ 10 ಕೋಟಿ ಮಾಡ್ಕೊಂಡು ಹೋದ್ರೆ ಇನ್ನೆಲ್ಲಿರುತ್ತೆ ದುಡ್ಡು ಪಂಚಾಯತಿಯಲ್ಲಿ? ಒಬ್ಬ ಕ್ಲರ್ಕ್ ಕೆಲಸ ಮಾಡೋವಂಥವ್ರು ಅವರು ಅಕೌಂಟಲ್ಲಿ 56 ಲಕ್ಷ ಟ್ರಾನ್ಸಾಕ್ಷನ್ ಪಂಚಾಯತಿಯಲ್ಲಿ. ನೀರು ಬಿಡುವಂಥವ್ರು 5-6 ಕೋಟಿ ಟ್ರಾನ್ಸಾಕ್ಷನು. ಹಿಂಗೆ JP ಪ್ಯಾಲೇಸ್ ಪಕ್ಕ ಬಾಯಿಸಳ್ಳಿ, ಅದು ಪಕ್ಕ ಇರೋ ಪ್ರಾಪರ್ಟಿ, ಪ್ರೈವೇಟ್ ಪ್ರಾಪರ್ಟಿ. ಇದು ಬಂದು ಖಾಸಗಿ ಸೊತ್ತು, ಪ್ರೈವೇಟ್ ಪ್ರಾಪರ್ಟಿ. ಈ ಪ್ರೈವೇಟ್ ಪ್ರಾಪರ್ಟಿಗೆ ಪಂಚಾಯತಿ ಪಟ್ಟಣ ಪಂಚಾಯತಿಯಿಂದ ಬಾಯಿಸಳ್ಳಿ ಪಟ್ಟಣ ಪಂಚಾಯತಿಯಿಂದ ಇದಾಕಿರೋದು ಮೋರಿ. ಈ ಮೋರಿ ಹಾಕ್ಬೇಕಾಗಿರೋದು ಯಾರು ಗೊತ್ತಾ? ಈ ರೋಡು ಮೇನ್ ರೋಡ್ ಇದೆಯಲ್ಲ, ಇದು ಯಾವುದು ಸಂಬಂಧಪಡುತ್ತೆ? ಇದು ಟೋಲ್ದಲ್ಲ, ಸರ್ಕಾರಕ್ಕೆ. ಅಂದರೆ ರೋಡ್ ಹಾಕ್ಬೇಕಾಗಿರೋದನ್ನ ಮೋರಿನ ಪಂಚಾಯತಿಯಿಂದ 48 ಲಕ್ಷ ಬಿಲ್ ಮಾಡಿಸಿ GPI ಫೋಟೋ ಸಮೇತ ಬಿಲ್ ಮಾಡಿಸಿ ಮೋರಿ ಹಾಕ್ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಪಂಚಾಯತಿಯಿಂದ ಮಾಡುವಂಥ ಮೋರಿ ಅಲ್ಲ. ಇದು ಮೋರಿ ಅಲ್ಲ. ಈ ಖಾಸಗಿ ಜಾಗಕ್ಕೆ ಪಂಚಾಯತಿ ದುಡ್ಡು ಯಾಕೆ ಮೋರಿ ಮಾಡಿದ್ರೆ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರು ತೀವ್ರ ತನಿಖೆಯಾಗಿ ಇದಕ್ಕೆ ಏನೋ ಆಗುತ್ತೋ ಕಾನೂನು ರೀತಿಯಲ್ಲಿ ಇದನ್ನ ಸರಿಪಡ್ಕೊಬೇಕು. ಎಷ್ಟು ಮೌಲ್ಯ ಖರ್ಚಾಗಿದೆ? 48 ಲಕ್ಷ ಬಿಲ್ ಆಗಿರೋದು ಇಷ್ಟು ಮೋರಿಗೆ ಪಂಚಾಯತಿಯಿಂದ. ಮಾಡ್ಬೇಕಾದ್ರೆ ಪಂಚಾಯತಿಯವರೆಲ್ಲ ಮೋರಿ ರೋಡ್ ಮಾಡೋವಂಥವ್ರು ಮೋರಿ ಮಾಡ್ಬೇಕಾಯ್ತು ಫುಟ್ಪಾತ್ ರೋಡು. ಬಟ್ ಮಾಡಿರೋದು ಪಟ್ಟಣ ಪಂಚಾಯತಿಯಿಂದ. ಬಿಲ್ ಆಗಿರೋದು 48 ಲಕ್ಷ. ಗೊತ್ತಿಲ್ಲ ಸರ್, ಅದು ಏನೋ ಇವ್ರೇನೋ ಪಟ್ಟಣ ಪಂಚಾಯತಿಗೆ ಏನೋ ಕೊಟ್ಟವ್ರು ಏನೋ ಗೊತ್ತಿಲ್ಲ. ಇವರು ಬಂದು ಶೇಟು ಯಾವುದೋ ದೇಶದ ಇದು ರಾಜ್ಯದವರು ಬಂದು ಇಲ್ಲಿ ಜಾಗ ತಗೊಂಡವ್ರು ಅಂದ್ಬಿಟ್ಟು ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ, ಏನಕ್ಕೆ ಹಾಕೊಟ್ಟವ್ರು ಮತ್ತು ಗೊತ್ತಿಲ್ಲ. ನಮಗೆ ಯಾಕೆ ಹಾಕೊಟ್ಟವ್ರು ಗೊತ್ತಿಲ್ಲ. ಅವರಿಂದ ಏನೋ ಲಾಭ ಇರ್ಬೋದೇನೋ ಗೊತ್ತಿಲ್ಲ ಏನೋ ಅಧಿಕಾರಿಗಳಿಗೆ, ಅದಕ್ಕೆ ಯಾಕೆ ಕೊಟ್ಟಿರ್ಬೋದು. ಪಟ್ಟಣ ಪಂಚಾಯತಿ ಬರ್ತಕ್ಕಂಥ ಹಲವಾರು ಸಮಾಜ ಸಾರ್ವಜನಿಕರಿಗೆ ಎಷ್ಟು ಸರ್ವಿಸ್ ಸಿಗೋದಿಲ್ಲ. ಇಲ್ಲ, ಯಾವುದು ಸಿಕ್ಕಿಲ್ಲ. ಇವಾಗ 6 ತಿಂಗಳಾಯ್ತು ಗೆದ್ದು ಪಟ್ಟಣ ಪಂಚಾಯತ್ ಬಾಡಿ ಬಂದು 6 ತಿಂಗಳಾಯ್ತು. 6 ತಿಂಗಳಿಂದ 1 ರೂಪಾಯಿ ಕೆಲಸ ಎಲ್ಲೂ ಆಗಿಲ್ಲ. ಹಿಂಗೆ ದುಡ್ಡು ಎಲ್ಲ ಅಧಿಕಾರಿಗಳು ತಿನ್ಕೊಂಡು ಹೋಗ್ತಾ ಇದ್ರೆ ಇನ್ನೆಲ್ಲಾಗುತ್ತೆ ಪಟ್ಟಣ ಪಂಚಾಯತ್ ಉದ್ಧಾರ? ಆಗಲ್ಲ, ಆಗಲ್ಲ. ಅದು ಏನೋ ಒಬ್ಬ ಯಾರೋ ಇಂಜಿನಿಯರು 5 ಕೋಟಿ 10 ಕೋಟಿ ಮಾಡ್ಕೊಂಡು ಹೋದ್ರೆ ಇನ್ನೆಲ್ಲಿರುತ್ತೆ ದುಡ್ಡು ಪಂಚಾಯತಿಯಲ್ಲಿ? ಒಬ್ಬ ಕ್ಲರ್ಕ್ ಕೆಲಸ ಮಾಡೋವಂಥವ್ರು ಅವರು ಅಕೌಂಟಲ್ಲಿ 56 ಲಕ್ಷ ಟ್ರಾನ್ಸಾಕ್ಷನ್ ಪಂಚಾಯತಿಯಲ್ಲಿ. ನೀರು ಬಿಡುವಂಥವ್ರು 5-6 ಕೋಟಿ ಟ್ರಾನ್ಸಾಕ್ಷನು. ಹಿಂಗೆಲ್ಲ ಆದರೆ ಇನ್ನೆಲ್ಲಿ ಉದ್ಧಾರ ಆಗುತ್ತೆ ಪಟ್ಟಣ ಪಂಚಾಯತಿಯಲ್ಲಿ? ಯಾವ್ದು ಉದ್ಧಾರ? ಅಗ್ರಹಾರದ ಇದು ಯಾವ ಥರ ಅವರು ಕ್ರಮ ತಗೊಂತಾರೆ ಗೊತ್ತಿಲ್ಲ. ಇದು ಕ್ರಮ ಆಗಬೇಕು. ಯಾಕಂದರೆ ಇದು ಮಾಡಿರೋದು ಸಾರ್ವಜನಿಕ ದುಡ್ಡಲ್ಲಿ. ನಾವೇನು ಟ್ಯಾಕ್ಸ್ ಕೊಟ್ಟಿರ್ತೀವೋ ಆ ದುಡ್ಡಲ್ಲಿ, ಆ ದುಡ್ಡು ರಿಕವರಿ ಆಗಬೇಕು. ಇವರು ಓನರ್ ಮುಖಾಂತರ ಮಾಡ್ತಾರೋ ಇಲ್ಲ ಮಾಡಿಸೋ ಮುಖಾಂತರ ಮಾಡ್ತಾರೋ ಗೊತ್ತಿಲ್ಲ. ಯಾರು ಮಾಡಿಸಿರ್ತಾರೋ ಇಲ್ಲ ಓನರ್ ಮುಖಾಂತರ ಅದು ದುಡ್ಡು ರಿಕವರಿ ಆಗಿ ಏನೋ ಅಲ್ಲಿ ಪೋಲಾಗಿದೆ ದುಡ್ಡು, ನಮ್ಮದು ಟ್ಯಾಕ್ಸ್ ದುಡ್ಡು, ಅದು ರಿಕವರಿ ಆಗಿರಬೇಕು ಸರ್.